ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಫ್ಯೂಚರ್ ನೋಡ್ ಆಪ್ಷನ್ ಸೀರೀಸ್ನ ಈ ವಿಡಿಯೋದಲ್ಲಿ ಆಪ್ಷನ್ ಸ್ಟ್ರಾಟಜೀಸನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನೋಡೋಣ. ಯಾಕಪ್ಪ ನಾವು ಯಾವುದೊಂದು ಆಪ್ಷನ್ ಸ್ಟ್ರಾಟಜೀಸನ್ನು ಚೆಕ್ ಮಾಡಬೇಕು ಅಂತ ಕೇಳಿದರೆ, ಯಾವುದೊಂದು ಆಪ್ಷನ್ ಸ್ಟ್ರಾಟಜೀಸನ್ನು ಡಿಸೈನ್ ಮಾಡಿದಾಗ ಅಲ್ಲಿ ನಮಗೆ ನಮ್ಮ ಪ್ರಾಫಿಟೇಬಲ್ ರೇಂಜ್ ಎಷ್ಟು, ಆ ಟ್ರೇಡಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಥವಾ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಯಾವುದೋ ಒಂದು ಆಪ್ಷನ್ ಸ್ಟ್ರಾಟಜಿಯನ್ನು ಟ್ರೇಡ್ ತಗೊಳ್ಳುವ ಮುಂಚೆ ಅದನ್ನು ಟೆಸ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಎಷ್ಟು ಪ್ರಾಫಿಟ್ ಇರುತ್ತೆ, ಎಷ್ಟು ಲಾಸ್ ಇರುತ್ತೆ, ಅದರ ಬ್ರೇಕ್ ಇವನ್ ಪಾಯಿಂಟ್ ಯಾವುದು ಅಂತ ನೋಡಿಕೊಂಡ್ರೆ ಸೊ ಅದಕ್ಕನುಗುಣವಾಗಿ ನಾವು ಅಲ್ಲಿ ಚೇಂಜಸನ್ನು ಮಾಡಿಕೊಂಡು ಟ್ರೇಡ್ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ಸ್ಟ್ರಾಟಜೀಸನ್ನು ಹೇಗೆ ಟೆಸ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಈ ಆಪ್ಷನ್ ಸ್ಟ್ರಾಟಜೀಸನ್ನು ಬಿಲ್ಡ್ ಮಾಡಲಿಕ್ಕೆ ಮತ್ತು ಟೆಸ್ಟ್ ಮಾಡಲಿಕ್ಕೆ ಒಂದು ವೆಬ್ಸೈಟನ್ನು ಯೂಸ್ ಮಾಡಬೇಕಾಗತ್ತೆ. ನೀವು opstra.defineedge.com ಅಂತ ನೀವು ನಿಮ್ಮ ಬ್ರೌಸರ್ನಲ್ಲಿ opstra.defineedge.com ಅಂತ ಹೊಡೆದ್ರೆ ಈ ರೀತಿಯ ಒಂದು ವೆಬ್ ಪೇಜ್ ಬರುತ್ತೆ ನಿಮಗೆ. ಇಲ್ಲಿ ನೀವು ನೋಡ್ಬೋದು ಆಪ್ಷನ್ ಸ್ಟ್ರಾಟಜಿ ಬಿಲ್ಡರ್ ಅಂತ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟರೆ ಈಗ ನೀವು ನಿಮ್ಮ ಅಕೌಂಟಿಂದ ಲಾಗಿನ್ ಆಗಬೇಕಾಗತ್ತೆ. ಸೊ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂತೇಳಿದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ನೇಮ್ ಕೊಟ್ಟು ಇಮೇಲ್ ಕೊಟ್ಟು ಹಾಗೆ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಕೊಟ್ಟರೆ ಆಗುತ್ತೆ. ಸೊ ರಿಜಿಸ್ಟರ್ ಕೊಟ್ಟ ನಂತರ ನೀವು ಅಕೌಂಟ್ಗೆ ಲಾಗಿನ್ ಕೇಳಿದಾಗ ಅಲ್ಲಿ ನಿಮ್ಮ ಇಮೇಲ್ ಮತ್ತು ನಿಮ್ಮ ಪಾಸ್ವರ್ಡನ್ನು ಹಾಕಿ ಅಕೌಂಟ್ಗೆ ಲಾಗಿನ್ ಆಗ್ಬೋದು. ಸೊ ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಇರೋದ್ರಿಂದ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ನೀವು ನಿಮ್ಮ ಅಕೌಂಟ್ಗೆ ಲಾಗಿನ್ ಆದಾಗ ಈ ರೀತಿಯ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ, ಆಪ್ಷನ್ ಸ್ಟ್ರಾಟಜಿ ಬಿಲ್ಡರ್. ಹಾಗೆ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಟ್ಯಾಬ್ ಇರುತ್ತೆ, ಪೋರ್ಟ್ಫೋಲಿಯೋ, ಫ್ಯೂಚರ್ ಆಪ್ಷನ್ಸ್ ಅಂತ. ಇದರಲ್ಲಿ ಕೆಲವೆಲ್ಲ ಫೇಡ್ ಫೀಚರ್ ಆಗಿರೋದ್ರಿಂದ ಮೇಯ್ನ್ ಆಗಿ ನಾನು ಈ ವೆಬ್ಸೈಟನ್ನು ಕೇವಲ ಆಪ್ಷನ್ ಸ್ಟ್ರಾಟಜೀಸನ್ನು ಬಿಲ್ಡ್ ಮಾಡಿ ಟೆಸ್ಟ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಅಷ್ಟನ್ನು ಮಾತ್ರ ಈಗ ನೋಡೋಣ. ಸೊ ನೀವು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಬೋದು, ಅಥವಾ ಆಪ್ಷನ್ಸಲ್ಲಿ ಹೋಗಿ ಇಲ್ಲಿ ಸ್ಟ್ರಾಟಜಿ ಬಿಲ್ಡರ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡ್ಬೋದು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸ್ಟ್ರಾಟಜಿ ಬಿಲ್ಡರ್ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮೇಯ್ನಾಗಿ ಆಪ್ಷನ್ ಬರುತ್ತೆ, ನಿಫ್ಟಿ, ಅದೇ ರೀತಿ ಬ್ಯಾಂಕ್ ನಿಫ್ಟಿ, ಅದೇ ರೀತಿ ಯಾವುದೆಲ್ಲ ಸ್ಟಾಕ್ಗಳು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿದೆ ಅವಲ್ಲಿ ನಿಮ್ಮ ಸ್ಟ್ರಾಟಜಿಯನ್ನು ಟೆಸ್ಟ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಬರುತ್ತೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಬೈ ಡಿಫಾಲ್ಟ್ ನಿಫ್ಟಿ ಇರುತ್ತೆ, ಸೊ ನಾನು ನಿಫ್ಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅದನ್ನು ಸೆಲೆಕ್ಟ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಕೆಳಗೆ ಬರ್ತಾ ಇರುತ್ತೆ. ನಿಫ್ಟಿಯ ಸ್ಪಾಟ್ ಪ್ರೈಸ್ ಎಷ್ಟು, ಫ್ಯೂಚರ್ ಪ್ರೈಸ್ ಎಷ್ಟು, ಲಾಟ್ ಸೈಜ್ ಎಷ್ಟು, IV ಎಷ್ಟಿದೆ ಅದೆಲ್ಲ ಬರ್ತಾ ಇರುತ್ತೆ. ನಿಮಗೆ ಇಲ್ಲಿ ಫ್ಯೂಚರ್ಸ್ ಬೇಕಾ ಆಪ್ಷನ್ಸ್ ಬೇಕಾ ಅನ್ನುವಂಥ ಸೆಲೆಕ್ಟ್ ಮಾಡುವಂಥ ಆಪ್ಷನ್ಸ್ ಇದೆ ನಿಮಗೆ. ಸೊ ನಾನೀಗ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಅದೇ ರೀತಿ ಇಲ್ಲಿ ಎಕ್ಸ್ಪೈರಿ ಡೇಯನ್ನು ಸೆಲೆಕ್ಟ್ ಮಾಡುವಂಥ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಾನು 18th ಫೆಬ್ರವರಿ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ನಾನು 15,400 ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ನಿಮಗೆ ಕಾಲ್ ಆನ್ ಪುಟ್ ಆಪ್ಷನನ್ನು ಸೆಲೆಕ್ಟ್ ಮಾಡುವಂಥ ಆಪ್ಷನ್ ಇರುತ್ತೆ. ಸೊ ನಾನು ಕಾಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಅದೇ ರೀತಿ ಬೈ ಆ್ಯಂಡ್ ಸೆಲ್ ಮಾಡೋ ಆಪ್ಷನ್ ಇರುತ್ತೆ. ಸೊ ನಾನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ನೀವು ಲಾಟ್ ಸೈಜನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. 1 or 2 ಅಂತ ಇನ್ಕ್ರೀಸಿಗೆ ಡಿಕ್ರೀಸ್ ಮಾಡ್ಬೋದು. ನಾನು 1 ಲಾಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಆಪ್ಷನ್ ಪ್ರೈಸ್ ಇದೆ ನೋಡಿ, ಇದನ್ನು ಸಹ ನಿಮಗೆ ಮಾಡಿಫೈ ಮಾಡುವಂಥ ಆಪ್ಷನ್ ಸಹ ಇರುತ್ತೆ. ಬೈ ಡಿಫಾಲ್ಟ್ ಕರೆಂಟ್ಲಿ ಲೈವ್ ಮಾರ್ಕೆಟಲ್ಲಿ ಯಾವ ಆಪ್ಷನ್ ಪ್ರೈಸ್ ಇದೆ ಅದನ್ನು ತೋರಿಸ್ತಾ ಇರುತ್ತೆ. ಸೊ ನೀವು ಬೇಕಾದರೆ ಮಾಡಿಫೈ ಮಾಡ್ಬೋದು. ಆ್ಯಡ್ ಪೊಸಿಷನ್ ಅಂತ ಕೊಟ್ಟರೆ ನಿಮ್ಮ ಪೊಸಿಷನ್ ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್, ಈ ಟ್ರೇಡಲ್ಲಿ ಯಾವ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಪೇ ಆಫ್ ಇರುತ್ತೆ ಅನ್ನೋದನ್ನು ಇದು ತೋರಿಸುತ್ತೆ. ಹಾಗೆ ಇಲ್ಲಿ ಒಂದು ಆಪ್ಷನ್ ಚೈನ್ ಅಂತ ಆಪ್ಷನ್ ಕೂಡ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಆಪ್ಷನ್ ಚೈನ್ ಕೂಡ ಸಿಗುತ್ತೆ ನಿಫ್ಟಿದು. ಸೊ ಈಗ ಇಲ್ಲಿ ನೋಡೋದಾದರೆ ಪ್ರೊಬಾಬಿಲಿಟಿ ಆಫ್ ಪ್ರಾಫಿಟ್ 75% ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಈ ಟ್ರೇಡಲ್ಲಿ ಎಷ್ಟಾಗ್ಬೋದು ಅಂತ ಕೇಳಿದರೆ 3075 ಅಂತ ತೋರಿಸ್ತಾ ಇದೆ. ಸೊ ಬ್ರೇಕ್ ಇವನ್ ಪಾಯಿಂಟ್ 15,441. ಸೊ 15,441ಕ್ಕಿಂತ ಕೆಳಗಡೆ ನಮ್ಮ ಮಾರ್ಕೆಟ್ ಇತ್ತು ಅಂತ ಹೇಳಿದರೆ ಅಲ್ಲಿ ಎಕ್ಸ್ಪೈರಿ ಡೇ ದಿನ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಹಾಗೆ ಮಾರ್ಕೆಟ್ 51,441ಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಹೋದಾಗ ಇಲ್ಲಿ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಸ್ಟ್ರಾಟಜಿಯನ್ನು ನೀವು ಇಲ್ಲಿ ಸೇವ್ ಮಾಡುವಂಥ ಆಪ್ಷನ್ ಕೂಡ ಇದೆ. ನೀವು ಸೇವ್ ಮಾಡಿದರೆ ನಿಮ್ಮ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಈಗ ಕರೆಂಟ್ಲಿ ಎಷ್ಟು ರನ್ ಆಗ್ತಾ ಇದೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಎಸ್ಟಿಮೇಟೆಡ್ ಮಾರ್ಜಿನ್ ಅಂತ ತೋರಿಸ್ತಾ ಇರುತ್ತೆ. ಇದು ಆ್ಯಕ್ಚುಯಲ್ ಫಿಗರ್ ಅಲ್ಲ, ನಿಮಗೆ ಆ್ಯಕ್ಚುಲ್ ಆಗಿ ಮಾರ್ಜಿನ್ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಇದೊಂದು ಎಸ್ಟಿಮೇಟೆಡ್ ಅಷ್ಟೇ. ಇಲ್ಲಿ ತೋರಿಸುವಂಥ ಮಾರ್ಜಿನ್ಗಿಂತ ಡಿಫ್ರೆಂಟ್ ಆಗಿರುತ್ತೆ ನೀವು ಟ್ರೇಡನ್ನು ತಗೊಳ್ಳುವಾಗ. ಸೊ ನೆಕ್ಸ್ಟ್ ನೀವು ಇಲ್ಲಿ ಬೇರೆ ಪೊಸಿಷನ್ ಬೇಕಾದರೂ ಆ್ಯಡ್ ಮಾಡ್ಬೋದು. ನಾನು 15,400 ಸೆಲ್ ಮಾಡಿದೆ. ಸೊ ಇದು ನೇಕಡ್ ಆಪ್ಷನ್ ಆಯಿತು. ಸೊ ಅದಕ್ಕೋಸ್ಕರ ಒಂದು ಹೆಜ್ಜನ್ನು ಕ್ರಿಯೇಟ್ ಮಾಡಲಿಕ್ಕೆ 15,600 ಕಾಲನ್ನು ನಾನಿಲ್ಲಿ ಬೈ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ. ಅದೇ ರೀತಿ ಇಲ್ಲಿ ಕಾಲ್ ಆ್ಯಂಡ್ ಪುಟ್ಟನ್ನು ಸೆಲೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ. ಸೊ ನಾನು ಕಾಲನ್ನು ಬೈ ಮಾಡ್ತೀನಿ 1 ಲಾಟ್. ಹಾಗೆ ಪ್ರೈಸ್ ಕೂಡ ಚೇಂಜಸ್ ಬೇಕಿದ್ರೆ ಮಾಡ್ಕೊಳ್ಬೋದು. ನಿಮಗೆ ಚೇಂಜ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಚೇಂಜ್ ಮಾಡೋ ಆಪ್ಷನ್ ಕೂಡ ಸಿಗುತ್ತೆ. ಹಾಗೆ ಆ್ಯಡ್ ಪೊಸಿಷನ್ ಕೊಡ್ತೀನಿ.
ಈಗ ಇಲ್ಲಿ ಈ 2 ಪೊಸಿಷನ್ನ ಒಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ನನಗೆ ಇಲ್ಲಿ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನಾನು ಮಾರ್ಕೆಟಲ್ಲಿ ಈ 2 ಪೊಸಿಷನನ್ನು ಒಟ್ಟಿಗೆ ತಗೊಂಡ್ರೆ ಏನಾಗುತ್ತೆ ಅನ್ನುವ ಸಿಚುವೇಷನಲ್ಲಿ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 15,400 ಕಾಲನ್ನು ಸೆಲ್ ಮಾಡ್ತೀನಿ, ಅದೇ ರೀತಿ 15,600 ಒಂದು ಕಾಲನ್ನು ಬೈ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಈಗ ನಮಗೆ ಇಲ್ಲಿ ಈ ಪೇ ಆಫ್ ಚಾರ್ಟ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಬ್ರೇಕ್ ಇವನ್ ಪಾಯಿಂಟ್ 15,433 ಆಗುತ್ತೆ. ಅದಕ್ಕಿಂತ ಕೆಳಗಡೆ ಮಾರ್ಕೆಟ್ ಇತ್ತು ಅಂತ ಹೇಳಿದರೆ ನಮಗೆ ಪ್ರಾಫಿಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು ಪ್ರೊಬ್ಯಾಬಿಲಿಟಿ ಆಫ್ ಪ್ರಾಫಿಟ್ 74%. ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಾಯಿತು ಇಲ್ಲಿ ನಮಗೆ ಡೌನ್ ಆಯಿತು, 2,479 ಆಯಿತು. ಅದೇ ರೀತಿ ಆಗ ಅನ್ಲಿಮಿಟೆಡ್ ಇದ್ದ ಲಾಸ್ ಏನಾಯಿತು, ಈಗ ಮ್ಯಾಕ್ಸಿಮಮ್ ಲಾಸ್ 12,000ಗೆ ಬಂತು. ಸೊ ನಾವೊಂದು ಹೆಜ್ಜೆಡ್ ಪೊಸಿಷನನ್ನು ಆ್ಯಡ್ ಮಾಡಿದ್ರಿಂದ ಇಲ್ಲಿ ನಮ್ಮ ಮ್ಯಾಕ್ಸಿಮಮ್ ಲಾಸ್ 12,000ಗೆ ಬರುತ್ತೆ. ಹಾಗೆ ಎಸ್ಟಿಮೇಟೆಡ್ ಮಾರ್ಜಿನ್ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ಗ್ರೀನ್ ಪಾರ್ಟಲ್ಲಿ ಇರುವಂಥದ್ದು ನಿಮ್ಮ ಪ್ರಾಫಿಟ್ ರೇಂಜ್, ಅದೇ ರೀತಿ ಇಲ್ಲಿ ರೆಡ್ ಪಾರ್ಟಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ಅದು ನಿಮ್ಮ ಲಾಸ್ನ ರೇಂಜ್. ಹಾಗೆ ಇಲ್ಲೊಂದು ಬ್ಲೂ ಲೈನ್ ಏನು ನೋಡ್ತಾ ಇದ್ದೀರಿ ನೀವು, ಅಲ್ಲಿ ನೀವು ನೋಡ್ಬೋದು T+0 P&L ಅಂತ ಇದೆ. ಅದು ಕರೆಂಟ್ಲಿ ಈ ಸ್ಟ್ರಾಟಜಿಯಲ್ಲಿ ಮಾರ್ಕೆಟ್ ಎಲ್ಲಿಗೆ ಹೋದರೆ ಯಾವ ರೀತಿ ಪ್ರಾಫಿಟ್ ಆಗುತ್ತೆ ಅಂತ ತೋರಿಸ್ತಾ ಇರುತ್ತೆ. ಸೊ ಇದು ಮಾರ್ಕೆಟ್ ಚೇಂಜ್ ಆದಾಗ ಈ ಬ್ಲೂ ಲೈನ್ ಕೂಡ ವೇರಿ ಆಗ್ತಾ ಇರುತ್ತೆ. ಸೊ ಈಗ ಇಲ್ಲಿದ್ದ ಬ್ಲೂ ಲೈನ್ ಮಾರ್ಕೆಟಲ್ಲಿ ವೇರಿಯೇಷನ್ ಆದಾಗ ಅದು ಕೂಡ ವೇರಿಯೇಷನ್ ಆಗ್ತಾ ಬರುತ್ತೆ. ಸೊ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಏನು ಗ್ರೀನ್ ಮತ್ತು ರೆಡ್ ರೇಂಜ್ ತೋರಿಸ್ತಾ ಇದೆ, ಇದು ಸಿಗುವಂಥದ್ದು ನಮಗೆ ಎಕ್ಸ್ಪೈರಿ ಡೇ ದಿನ ಇಷ್ಟು ಪ್ರಾಫಿಟ್ ಆಗುತ್ತೆ, ಮಾರ್ಕೆಟ್ ಇಲ್ಲಿದ್ದರೆ ಇಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಇದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ಪೈರಿ ಡೇ ದಿನ ಮಾರ್ಕೆಟ್ 15,270 479 ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಅಂತ ಇದು ತೋರಿಸುತ್ತೆ. ಅದೇ ರೀತಿ 15,500 ಹೋದ್ರೆ ಎಕ್ಸ್ಪೈರಿ ಡೇ ದಿನ ಮ್ಯಾಕ್ಸಿಮಮ್ ಲಾಸ್ ನಮ್ಗೆ ಅಲ್ಲಿ 5,000 ಆಗುತ್ತೆ ಅಂತ ಇಲ್ಲಿ ಇದು ತೋರಿಸ್ತಾ ಬರುತ್ತೆ. ನೀವು ಇಲ್ಲಿ ಇದ್ರ ಮೇಲೆ ಹವರ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವ ಪಾಯಿಂಟಲ್ಲಿ ಎಷ್ಟು ಸಿಗುತ್ತೆ ಅಂತ ತೋರಿಸ್ತಾ ಬರುತ್ತೆ. ಇದೆಲ್ಲ ಎಕ್ಸ್ಪೈರಿ ಡೇ ದಿನಕ್ಕೆ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಹಾಗೆ ನೀವು ಇಲ್ಲಿ ಗ್ರೀಕ್ಸ್ ಅಂತ ನೋಡ್ಬೋದು, ನಿಮ್ಮ ಟೋಟಲ್ ಪೊಸಿಷನ್ನ ಗ್ರೀಕ್ಸ್ ಎಷ್ಟಿದೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಹಾಗೆ ಇಲ್ಲಿ P&L ಅಂತ ಒಂದು ಆಪ್ಷನ್ ಕೂಡ ಇದೆ. ಹಾಗೆ ಈ ಸ್ಟ್ರಾಟಜಿಯನ್ನು ನೀವು ಸೇವ್ ಕೂಡ ಮಾಡ್ಕೊಳ್ಬೋದು. ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಥವಾ ಫಾರ್ವರ್ಡ್ ಟೆಸ್ಟಿಂಗನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸೇವ್ ಕೊಟ್ಟರೆ ಇಲ್ಲಿ ಸ್ಟ್ರಾಟಜಿಗೆ ಒಂದು ನೇಮ್ ಕೊಡ್ಬೋದು. ನೀವು ನೇಮ್ ಕೊಟ್ಟು ಇಲ್ಲಿ 3 ಆಪ್ಷನ್ ಇರುತ್ತೆ, ರಿಯಲ್ ಪೋರ್ಟ್ಫೋಲಿಯೋ, ಪೇಪರ್ ಪೋರ್ಟ್ಫೋಲಿಯೋ ಹಾಗೆ ಕಸ್ಟಮ್ ಪೋರ್ಟ್ಫೋಲಿಯೋ ಅಂತ. ನೀವು ಯಾವುದರಲ್ಲಿ ಕೂಡ ಸೇವನ್ನು ಮಾಡ್ಕೊಳ್ಬೋದು. ಸೊ ಮ್ಯಾಕ್ಸಿಮಮ್ ನೀವು ಫ್ರೀ ಪ್ಲ್ಯಾನಲ್ಲಿ 2 ಸ್ಟ್ರಾಟಜಿಸ್ಗಳನ್ನು ಸೇವ್ ಮಾಡ್ಕೊಳ್ಬೋದು, ಅದಕ್ಕಿಂತ ಜಾಸ್ತಿ ಸೇವ್ ಮಾಡಲಿಕ್ಕಾಗಲ್ಲ. ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಆಪ್ಷನ್ ಇದೆ, ಅಲ್ಲಿ ಬಂದರೆ ನೀವು ಸೇವ್ ಮಾಡಿದಂಥ ಸ್ಟ್ರಾಟಜಿಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಾನು ಆಲ್ರೆಡಿ ಒಂದು ಸ್ಟ್ರಾಟಜೀಸನ್ನು ಸೇವ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಆ ಸ್ಟ್ರಾಟಜೀಸಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಆಗ್ತಾ ಇದೆ ಅಂತ ಬರ್ತಾ ಇದೆ. ಹಾಗೆ ಅನಲೈಸ್ ಟ್ರೇಡ್ ಅಂತ ಹೋದರೆ ಆ ಸ್ಟ್ರಾಟಜಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಪೇ ಆಫ್ ಗ್ರಾಫ್ ಏನಿದೆ ಇದು ನಿಮಗೆ ತೋರ್ತಾ ಇರುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಎಷ್ಟಾಗಿದೆ, ಕರೆಂಟ್ಲಿ ಈ ಸ್ಟ್ರಾಟಜಿಯಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅನ್ನೋದನ್ನು ಇದು ತೋರಿಸ್ತಾ ಇರುತ್ತೆ. ಹಾಗೆ ನೀವು ಬೇರೆ ಬೇರೆ ಇಂಡೆಕ್ಸ್ಗೂ ಮಾಡ್ಬೋದು, ಸ್ಟಾಕ್ಗೂ ಮಾಡ್ಬೋದು. ಅದೇ ರೀತಿ ಫ್ಯೂಚರ್ ಮತ್ತು ಆಪ್ಷನ್ನ ಕಾಂಬಿನೇಷನ್ನಲ್ಲಿ ಕೂಡ ನೀವು ಸ್ಟ್ರಾಟಜಿಯನ್ನು ಡೆವಲಪ್ ಮಾಡಿಕೊಂಡು ನೋಡ್ಕೊಳ್ಬೋದು. ನೀವು ಪ್ರೀ ಪ್ಯಾನಲ್ಲಿ ನಿಮಗೆ 2 ಸ್ಟ್ರಾಟಜಿಯನ್ನು ಮಾತ್ರ ಸೇವ್ ಮಾಡಿ ಇಟ್ಕೊಳ್ಳುವಂಥ ಆಪ್ಷನ್ ಸಿಗುತ್ತೆ. ಇನ್ ಕೇಸ್ ನಿಮಗೆ ಇನ್ನೂ ಜಾಸ್ತಿ ಸ್ಟ್ರಾಟಜಿಸ್ ಬೇಕು, ಅದನ್ನು ಟೆಸ್ಟ್ ಮಾಡ್ತೀರಿ ಅಂತ ಹೇಳಿದರೆ ನೀವು ಇಲ್ಲಿ ಸ್ಟ್ರಾಟಜಿಸ್ಗಳನ್ನು ಬಿಲ್ಡ್ ಮಾಡ್ಕೊಳ್ಬೋದು. ಹೀಗೆ ಬಿಲ್ಡ್ ಮಾಡಿ ಇದನ್ನು ನೀವು ನೋಟ್ ಡೌನ್ ಮಾಡಿಟ್ಕೊಳ್ಳಿ, ಒಂದು ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಅದಾದ ನಂತರ ಅದರ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಇದೆ ಅಂತ ನೋಡಲಿಕ್ಕೆ ನೆಕ್ಸ್ಟ್ ನೀವು ಇಲ್ಲಿ ಹೀಗೆ ಬಂದು ನೀವು ಯಾವ ಸಿಂಬಲನ್ನು ಬೈ ಮಾಡಿದರೆ ಅಥವಾ ಸೆಲ್ ಮಾಡಿದರೆ ಅಂತ ಹಾಕ್ಕೊಂಡು ಅದೇ ರೀತಿ ಅದನ್ನು ಮಾಡಿಫೈ ಮಾಡಲಿಕ್ಕಾಗತ್ತೆ. ನಿಮಗೆ ಇಲ್ಲಿ ಎಡಿಟ್ ಆಪ್ಷನ್ ಅಂತ ಬರುತ್ತೆ, ಅಲ್ಲಿ ನಿಮ್ಮ ಎಂಟ್ರಿ ಪ್ರೈಸನ್ನು ನೀವು ಮಾಡಿಫೈ ಮಾಡಿಕೊಂಡ್ರೆ ಕರೆಂಟ್ಲಿ ನಿಮ್ಮ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ನಾನೀಗ ಇಲ್ಲಿ ಬ್ಯಾಂಕ್ ನಿಫ್ಟಿಯ ಫ್ಯೂಚರ್ಸನ್ನು ಬೈ ಮಾಡಿದೆ 37,000ಅಲ್ಲಿ. ಇನ್ ಕೇಸ್ ಇಲ್ಲಿ ಎಂಟ್ರಿ ಪ್ರೈಸನ್ನು ನಾನು 36,500 ಅಂತ ಆ್ಯಡ್ ಮಾಡಿದರೆ ಇಲ್ಲಿ ಮಾಡಿಫೈ ಸಹ ಮಾಡ್ಬೋದು. ಅದೇ ರೀತಿ ನಿಮ್ಮ ಸ್ಟ್ರಾಟಜಿಯ ಇನ್ ಕೇಸ್ ನೀವೇನಾದರೂ ಎಕ್ಸಿಟ್ ಮಾಡಿದರೆ ಎಕ್ಸಿಟ್ ಪ್ರೈಸನ್ನು ಸಹ ಹಾಕ್ಕೊಳ್ಬೋದು. ಇಲ್ಲಿ ಕರೆಂಟ್ಲಿ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಇನ್ ಕೇಸ್ ನಿಮಗೆ 2ರಿಂದ ಹೆಚ್ಚು ಸ್ಟ್ರಾಟಜಿಸ್ಗಳನ್ನು ನೀವು ಟ್ರ್ಯಾಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ನೀವು ನೋಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ನೋಟ್ ಮಾಡ್ಕೊಂಡು ಅಂತ ಸ್ಟ್ರೈಕ್ ಪ್ರೈಸ್ ಅಥವಾ ಫ್ಯೂಚರ್ ಪೊಸಿಷನನ್ನು ಇಲ್ಲಿ ಆ್ಯಡ್ ಮಾಡಿ ನೀವು ಯಾವ ಪ್ರೈಸ್ಗೆ ಅದನ್ನು ಎಂಟರ್ ಆಗಿದ್ದೀರಿ ಅನ್ನೋದನ್ನು ನೋಟ್ ಮಾಡಿದರೆ ನಿಮಗೆ ಆ ಸ್ಟ್ರಾಟಜಿಯ ಫೇ ಆಫ್ ಗ್ರಾಫ್ ಸಿಗ್ತಾ ಇರುತ್ತೆ. ಅದೇ ರೀತಿ ಆ ಸ್ಟ್ರಾಟಜಿಯಲ್ಲಿ ಪ್ರಾಫಿಟ್ ಆಗ್ತಾ ಇದೆಯಾ ಲಾಸ್ ಆಗ್ತಾ ಇದೆಯಾ ಅನ್ನೋದು ಇಲ್ಲಿ ನಿಮಗೆ ಸಿಗುತ್ತೆ. ಈ ರೀತಿ ಕೂಡ ನೀವು ಈ ಫ್ರೀ ವರ್ಜನನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ಟ್ರೇಡಿಂದ ನೀವು ಇಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀರಿ ಅಂತ ಹೇಳಿದರೆ ಇಲ್ಲಿ ಎಕ್ಸಿಟ್ ಪ್ರೈಸನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನೀಗ ಮಾಡಿಫೈ ಮಾಡಿದೆ ನೋಡಿ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಚೇಂಜ್ ಆಯಿತು, ಇದೆಲ್ಲವೂ ಕ್ಲೋಸ್ ಆಯಿತು. ಈಗ ಈ ಟ್ರೇಡ್ ಇಲ್ಲಿ ಕ್ಲೋಸ್ ಆಯಿತು ಅಂತ ಇದು ತೋರಿಸ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಎಕ್ಸ್ಪೈರಿ ಡೇಟ್ಗಳು ಸಿಗುತ್ತೆ, ಅದೇ ರೀತಿ ಬೇರೆ ಬೇರೆ ಆಪ್ಷನ್ಗಳು ಸಿಗುತ್ತೆ. ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ಕೊಂಡು ಅಥವಾ ಡಿಫ್ರೆಂಟ್ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಆಪ್ಷನ್ ಸ್ಟ್ರಾಟಜಿಸ್ಗಳನ್ನು ಟೆಸ್ಟ್ ಮಾಡ್ಬೋದು. ಎಲ್ಲಿ ಮ್ಯಾಕ್ಸಿಮಮ್ ರಿವಾರ್ಡ್ ಇರುತ್ತೆ ಅಥವಾ ಎಲ್ಲಿ ಮಿನಿಮಮ್ ರಿಸ್ಕ್ ಇರುವ ಸ್ಟ್ರಾಟಜಿಸ್ಗಳು ಇರುತ್ತೆ ಅನ್ನೋದನ್ನು ನೀವು ಟೆಸ್ಟ್ ಮಾಡ್ಕೊಳ್ಬೋದು. ನಾನು ಇನ್ನು ಆಪ್ಷನ್ ಸ್ಟ್ರಾಟಜಿಸ್ ವೀಡಿಯೋಗಳನ್ನು ಇನ್ನೂ ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ಬೇಸಿಕನ್ನು ಸ್ಟಾರ್ಟ್ ಮಾಡಿದ್ದೀನಿ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೀರೀಸಲ್ಲಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಸ್ಗಳನ್ನು ಡಿಸ್ಕಸ್ ಮಾಡಿದಾಗ ಸೊ ಈ ಸ್ಟ್ರಾಟಜಿ ಬಿಲ್ಡರ್ ಮುಖಾಂತರ ನಾವು ಯಾವ ರೀತಿ ನಮ್ಮ ಸ್ಟ್ರಾಟಜಿಸನ್ನು ಟೆಸ್ಟ್ ಮಾಡ್ಬೋದು ಅನ್ನೋದು ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ರೀತಿ ನೀವು ಬೇರೆ ಬೇರೆ ಸ್ಟ್ರೈಕ್ ಪ್ರೈಸ್ಗಳನ್ನು ಆ್ಯಡ್ ಮಾಡಿಕೊಂಡು ಬೇರೆ ಬೇರೆ
ಎಕ್ಸ್ಪೈರಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಬೇಕಾಗುವಂಥ ಸ್ಟ್ರಾಟಜಿಸ್ಗಳನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಪ್ರಾಫಿಟ್ ಆ್ಯಂಡ್ ಲಾಸನ್ನು ಚೆಕ್ ಮಾಡಿಕೊಂಡು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.